ಬನ್ನಿ ನಮ್ಮ ಫ್ರೆಂಡ್ ತೋಟಕ್ಕೆ ಹೋಗೋಣ. ನಮಸ್ಕಾರ ಎಮ್ಮಿ ಸರ್. ಬನ್ನಿ ಸರ್, ಏನು ಸಮಾಚಾರ? ಇದೇ ನಮ್ಮ ಫಾರ್ಮು, ನಿರುತ್ತರ ಅಂತ. ನಿರುತ್ತರ ಅಂದರೆ ಅರ್ಥ? ನಿರುತ್ತರ ನಾವು ಪೂರ್ಣಚಂದ್ರ ತೇಜಸ್ವಿ ಅವರ ಅಭಿಮಾನಿ. ಸೊ ಅವರ ತೋಟದ ಹೆಸರು ನಿರುತ್ತರ ಅಂತ, ಮೂಡಿಗೆರೆಯಲ್ಲಿರೋದು. ಓಕೆ. ಸೊ ಅದಕ್ಕೆ ನಾವು ನಮ್ಮ ತೋಟದ ಹೆಸರು ನಿರುತ್ತರ ಅಂತ ಇಟ್ಟಿದ್ದೀವಿ. ತುಂಬ ಚೆನ್ನಾಗಿದೆ ಹೆಸರು, ಒಂಥರ ಡಿಫ್ರೆಂಟ್ ಆಗಿದೆ. ಏನು ಅಂದರೆ ಇದರಿಂದ ನಿಮ್ಗೆ ಏನು ಆನ್ಸರ್ ಬರೋಲ್ಲ, ಬರೀ ಜಸ್ಟ್ ಕ್ವಶನ್ ಅಂತ ಅಷ್ಟೇ. ಕೃಷಿ ಒಂದು ಕ್ವಶನ್ ಅಷ್ಟೇ. ಕರೆಕ್ಟು, ಚೆನ್ನಾಗಿಟ್ಟಿದ್ದಾರೆ ಹೆಸರು. ಜಸ್ಟ್ ಎಕ್ಸ್ಪ್ಲೋರ್ ಮಾಡ್ತಾ ಇರೋದಷ್ಟೇ ನಮ್ಮ ಕೆಲಸ. ಬನ್ನಿ ಒಳಗೆ ಬನ್ನಿ. ತುಂಬ ಚೆನ್ನಾಗಿದೆ. ಸೊ ಬಾಳೆ ವೆಲ್ಕಮ್ ಮಾಡ್ತಾ ಇದ್ದೆ ಎದುರುಗಡೆ ಗೇಟ್ ಹತ್ರನೇ. ಹೌದು ಹೌದು, ಈ ಬಾಳೆ ಎಲ್ಲ ಹಾಕಿ 1 ವರ್ಷ ಆಯಿತು. ಹಸು ಕಟ್ಟಿದ್ದೀರಾ? ಹಾಂ, ನಮ್ಮ ಹತ್ರ ಹಸು ಕರು ಎರಡೂ ಇದೆ. ನಮ್ಮ ಹಸು ಹೆಸರು ಮಂಗಳ ಅಂತ, ಕರು ಹೆಸರು ಬಂದುಬಿಟ್ಟು ಮೈಥಿಲಿ ಅಂತ. ಆಯಿತು, ಒಂದು 6-7 ತಿಂಗಳಾಯಿತು ತೊಗೊಂಡು. ನಾವು ಗೊಬ್ಬರಕ್ಕೆಲ್ಲ ಬೇಕಾಗತ್ತೆ ಅಂತ ತೊಗೊಂಡಿದ್ದೀವಿ. ನಮ್ಮ ಫಾರ್ಮಲ್ಲಿ ನಾವೇನು ಕೆಮಿಕಲ್ಸ್ ತಂದು ಹಾಕಲ್ಲ, ಎಲ್ಲ ನ್ಯಾಚುರಲ್ಲು. ಸೊ ಅದಕ್ಕೋಸ್ಕರ ಒಂದು ಹಸು ಇಟ್ಕೊಂಡಿದ್ದೀವಿ. ಮೊದಲೆಲ್ಲ ಗೊಬ್ಬರ ತರಿಸಿ ಹಾಕ್ತಾಯಿದ್ವಿ ಆಚೆಯಿಂದ, ಬೇಡ ನಮ್ಮ ಜಾಗದಲ್ಲೇ ಒಂದು ಹಸು ಕರು ಇರಲಿ ಅಂದ್ಬಿಟ್ಟು ಇಟ್ಕೊಂಡಿದ್ದೀವಿ. ಸೊ ನಿಮ್ಮ ತೋಟಕ್ಕೆ ನಿಮ್ಮದೇ ಹಸುವಿನ ಗೊಬ್ಬರ? ಹಾಂ, ಹೌದು ಹೌದು, ತುಂಬ ಚೆನ್ನಾಗಿದೆ. ಹಾಂ, ನಾವು ಈ ಕಡೆ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಹಣ್ಣಿನ ಗಿಡಗಳು ಹಾಕೊಂಡಿದ್ದೀವಿ. ಇಲ್ಲ? ಹಾಂ, ಅಡಿಕೆ ಜೊತೆಗೆ ಹಣ್ಣಿನ ಗಿಡಗಳು. ಇದು ಮಾವಿದೆ. ಯಾವ ಜಾತಿ ಮಾವಿದು? ಮಾವು ಬಂದ್ಬಿಟ್ಟು ದಸೇರಿ ಅದು. ಹಾಂ, ಅದು ಬಿದಿರು ಬಂದ್ಬಿಟ್ಟು ಬುದ್ಧ ಬಿದಿರು ಅಂತ. ಹಾಂ ಹಾಂ, ಚೆನ್ನಾಗಿ ಬಂದಿದೆ. ಒಂಥರ ಆರ್ನಮೆಂಟಲ್ ಬಿದಿರು ಅದು. ಅದು ಏನಕ್ಕೂ ಯೂಸ್ ಆಗಲ್ಲ, ನೋಡೋಕ್ಕಷ್ಟೇ ಅದು. ಇದೆಲ್ಲ ನೋಡಿ ರಾಮಫಲ ಇದಾ? ಹಾಂ, ಆಮೇಲೆ ಇದು ಬಂದ್ಬಿಟ್ಟು ಸಿದ್ದು ಆಯಿತು. ಆಮೇಲೆ ಇದೆಲ್ಲ ಕಿತ್ತು ಸಾಲು ಎಲ್ಲೆಲ್ಲ ಉದುರು ಬಿಟ್ಟಿದೆ. ಹಾಂ, ಅಯ್ಯೋ ನಾವು ಮೊದಲು ಸ್ವಲ್ಪ ಕುರಿ ಬೇಕು ಅಂತ ಸಾಕಿದ್ವಿ. ಕುರಿ ಎಲ್ಲ ತಿಂದಾಕ್ಬಿಟ್ಟಿದೆ. ಸೊ ಸದ್ಯಕ್ಕೆ ಕುರಿನ ನಮ್ಮ ಜಮೀನು ನೋಡ್ಕೋತಾರಲ್ಲ ಅವ್ರ ಮನೇಲಿ ಬಿಟ್ಟಿದ್ದೀವಿ. ಗೊಬ್ಬರಕ್ಕೆ ಕುರಿನೂ ಬೇಕು ಅಂತ ಸಾಕಿದ್ವಿ, ಹುಲ್ಲೆಲ್ಲ ತಿನ್ನುತ್ತೆ ಅಂತ. ಅದು ಹುಲ್ಲು ತಿಂದಿದ್ದಕ್ಕಿಂತ ಗಿಡ ತಿಂದಿದ್ದೇ ಜಾಸ್ತಿ ಆಯಿತು. ಸೊ ಅದಕ್ಕೆ ನಾವು ಹೊಲನೇ ಎದ್ದು ಬೇಯ್ದಂಗೆ ಆಯಿತು. ಹಾಂ, ಇದು ನೋಡಿ ಸ್ಟಾರ್ ಫ್ರೂಟು. ಇದು ಕುರಿ ತಿಂದಿರೋದೆ. ಈಗ ಸದ್ಯಕ್ಕೆ ಕುರಿ ಇಲ್ಲದೆ ಇರೋದ್ರಿಂದ ಎಲ್ಲ ಬೆಳೀತಾ ಇದೆ. ಇದು ನೋಡಿ ನಿಂಬೆ. ಇದು ಹಾಕಿ 1.5 ವರ್ಷ ಆಯಿತು, ಇನ್ನೂ ಏನೂ ಬಿಟ್ಟಿಲ್ಲ. ಏನಿದೆ ಇದು? ನಿಂಬೆ ಥರನೇ ಇದೆ. ಇದು ಒಂದು ಹಣ್ಣಿನ ಗಿಡ, ಕಾಡು ಹಣ್ಣು. ಈಗ ಹೆಸರು ಮರ್ತೋಗಿದೆ ಇದ್ರದ್ದು, ಆಮೇಲೆ ನೆನಪಿಗೆ ಬಂದರೆ ಹೇಳ್ತೀನಿ. ಹುಳಿ ಇರುತ್ತೆ ಸ್ವಲ್ಪ ಹಣ್ಣು ಇದು. ಈಗ ಸದ್ಯ ಹೆಸರು ನೆನಪಿಲ್ಲ ಅದರದ್ದು. ಇದು ನೋಡಿ ನಮ್ಮಮ್ಮ ಹತ್ತಿ ಗಿಡನೂ ಹಾಕಿದ್ದಾರೆ. ಹತ್ತಿನೂ ಆಗಿದೆ ನೋಡಿ. ಇಲ್ಲಿ ಹತ್ತಿನೂ ಸಹ ನಮ್ಮ ತೋಟದಲ್ಲೇ ಸಿಗಬೇಕು ಅಂತ ನಾವು ನೋಡಿ, ಇಲ್ಲಿ ಬಂದರೆ ಎಲ್ಲ ಸಿಗುತ್ತೆ. ಮನೆಗೆ ಏನೇನು ಬೇಕೋ ಅದೆಲ್ಲ ಇಲ್ಲೇ ಸಿಗುತ್ತೆ. ಹತ್ತಿ ಎಲ್ಲ ಆಗಿದೆ ಆಲ್ರೆಡಿ. ನಮ್ಮಮ್ಮ ಒಂದು ರೌಂಡ್ ಕಿತ್ತಿದ್ದಾರೆ. ಇನ್ನೂ ನೋಡಿ ಇದೆಲ್ಲ ಇದೆ ಹತ್ತಿ. ನೋಡಿದ್ರೆ ಯಾವ ಥರ ಹತ್ತಿ ಗಿಡ ನೀವು? ಇಲ್ಲ, ಕೇಳಿದ್ದೆ, ನೋಡಿರಲಿಲ್ಲ. ನೋಡಿ ಇದೆ ಹತ್ತಿ. ಇಲ್ಲೆಲ್ಲ ಸ್ವಲ್ಪ ಸಪೋಟ ಇದೆ. ಇದೇನು ಪೈಪು ಮಧ್ಯ ಗಿಡದ ಪಕ್ಕ ಪೈಪ್? ಇದು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನಮ್ಮ ನಿರುತ್ತರ ಆರ್ಗ್ಯಾನಿಕ್ಸ್ ಚಾನಲಲ್ಲಿ. ನಾವು ಡ್ರಿಪ್ ಇರಿಗೇಷನ್ ಯೂಸ್ ಮಾಡ್ತಾ ಇಲ್ಲ. ಡ್ರಿಪ್ಪು ಹಾಕಿದ್ದೀವಿ, ಆದರೆ ಅದು ಟೆಂಪ್ರರಿ ಯಾವ್ದಾದ್ರು ಬೆಳೆಗಳಿಗೆ ಅದಕ್ಕೆ ಮಾತ್ರ ಹಾಕಿದ್ದೀವಿ. ಲಾಂಗ್ ಟರ್ಮ್ ಕ್ರಾಪ್ಸಿಗೆಲ್ಲ ಈ ಥರ ಪೈಪ್ ಹಾಕಿದ್ದೀವಿ, ನೀರು ಅಲ್ಲಿಂದನೇ ಬೀಳುತ್ತೆ. ಸೊ ಎಲ್ಲ ಸಸಿಗೂ ಒಂದೊಂದು ಪೈಪ್? ಹೌದು ಹೌದು. ಇದು ನೋಡಿ ಸೀತಾಫಲ ಇದೆ ಇಲ್ಲಿ. ನೋಡಿ ಮನೆಗೆ ಬೇಕಾದಷ್ಟು ತರಕಾರಿ ನಾವು ಇಲ್ಲೇ ಬೆಳ್ಕೊತೀವಿ. ನೋಡಿ ಟೊಮೊಟೊ ಇದೆ. ಹಾಂ, ತುಂಬ ಚೆನ್ನಾಗಿ ಬಂದಿದೆ. ನಾವು ಸ್ವಲ್ಪ ಮೆಣಸು ಹಾಕಿದ್ದೀವಿ. ಮೆಣಸಿಗೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿ ಎಲ್ಲ ಹೋಯಿತು. ಇಲ್ಲೊಂದೆರಡು ಮೆಣಸು ಉಳ್ಕೊಂಡಿದೆ. ಸದ್ಯಕ್ಕೆ ಶೇಡ್ ನೆಟ್ ಸುತ್ತಿ ಇಟ್ಟಿದ್ದೀವಿ. ಇಲ್ಲ ಹಂಗೆ ಒಣಗಿದೆ, ಕುರಿಗಳು ತಿಂದಾಕಿದ್ದೀವಿ. ಇಲ್ಲ ಕುರಿ ತಿಂದಿಲ್ಲ ಇದನ್ನು, ಇದೆಲ್ಲ ಬಿಸಿಲಿಗೆ ಒಣಗೋಗಿದೆ. ಇದು ನೋಡಿ ಅಗಸೆ ಮರ, ಇದಕ್ಕೆ ಹಬ್ಸೋಣ ಅಂತ ಅಗಸೆ ಮರದ ಪಕ್ಕ ಹಾಕಿದ್ದೀವಿ. ನೆಕ್ಸ್ಟು ನಾವು ಈ ಅಡಿಕೆ ಜೊತೆ ಮೆಣಸು ಹಾಕೋಣ ಅಂತ ಇದ್ದೀವಿ. ಅಡಿಕೆ ಸ್ವಲ್ಪ ದೊಡ್ಡದಾಗಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿ ಬನ್ನಿ, ನಿಮಗೆ ಇದು ಲಕ್ಷ್ಮಣ ಫಲ ತೋರಿಸ್ತೀವಿ.
ಇವಾಗ ಈಗ ಸದ್ಯಕ್ಕೆ ಒಂದೇ ಒಂದು ಕಾಯಿ ಇದೆ, ಇಲ್ಲ ಒಂದು 2-3 ಕಾಯಿ ಆಗಿದೆ. ಲಾಸ್ಟ್ ಟೈಮ್ ನೋಡಿದಾಗ ಒಂದು ಕಾಣ್ತಿತ್ತು ನೋಡಿ, ಇಲ್ಲಿದೆ ಕಾಯಿ. ಲಾಸ್ಟ್ ಟೈಮ್ ಒಂದು ಹಣ್ಣಾಗಿತ್ತು, ನಾವು ಕೀಳೋದ್ರೊಳಗೆ ಅದು ಹಣ್ಣಾಗಿ ಬಿದ್ದೋಗ್ಬಿಡ್ತು ನಾವು ನೋಡೋದ್ರಲ್ಲಿ. ಇದು 2ನೇ ಸತಿ ಬಿಡ್ತಾ ಇರೋದು. ಇದು ಬಂದ್ಬಿಟ್ಟು ವೈಟ್ ಜಾಮೂನ್, ಬಿಳಿ ನೇರಳೆ ಹಣ್ಣು. ಇನ್ನೂ ಈ ಸತಿ ಬಿಟ್ಟಿಲ್ಲ. ಇದು ಬಿಳಿ ನೇರಳೆ ಹಣ್ಣಿನ ಗಿಡ. ನೇರಳೆ ಹಣ್ಣು ಬಿಳಿದು? ಹಾಂ, ಬಿಳಿ ನೇರಳೆ ಹಣ್ಣಿದು. ಬನ್ನಿ. ಬಾಳೆನೂ ಇದೆ, ಎಲ್ಲ ಜಾಸ್ತಿ ಸಿಕ್ಕೊಂಡು ನಮ್ಮ ಹತ್ರ ಇರೋದು. ನಮ್ಮಮ್ಮ ಎಲ್ಲ ಹೂವಿನ ಗಿಡಗಳು ಹಾಕೊಂಡಿದ್ದಾರೆ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ತರಕಾರಿ ಎಲ್ಲ ಹಾಕಿದ್ದೀವಿ. ಏನ್ಕಿದು ಇಲ್ಲಿ ಮಾತ್ರ ನೆಟ್ ಹಾಕಿದ್ದೀರಾ, ಶೇಡ್ ನೆಟ್? ಇದು ನಮ್ಮ ಹತ್ರ ನಮ್ಮ ಫ್ರೆಂಡ್ ಅವ್ರದ್ದು ಕೋಳಿಗಳಿದೆ. ಆ ಕೋಳಿಗಳೆಲ್ಲ ಬಂದು ಎಲ್ಲ ತಿಂದಾಕ್ತಾ ಇತ್ತು, ಅದಕ್ಕೆ ಶೇಡ್ ನೆಟ್ ಹಾಕಿದ್ದೀವಿ. ತರಕಾರಿ ಎಲ್ಲ ಹಾಕಿದ್ದೀವಿ ಅಲ್ಲಿ ಒಳಗಡೆ. ಸೊಪ್ಪು, ಬೀನ್ಸು, ಬೆಂಡೆಕಾಯಿ ಎಲ್ಲ ಹಾಕಿದ್ದೀವಿ. ನಮ್ಮಮ್ಮನ ಸ್ವಲ್ಪ ಕೆಲಸ ಮಾಡ್ತಾ ಇರ್ತಾರೆ ಅವಾಗ. ತರಕಾರಿ ಎಲ್ಲ ಅವರೇ ಇನ್ಚಾರ್ಜು. ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ? ಹಾಂ, ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇರೋದು. ನೋಡಿ, ನಮ್ಮ ಮನೆ. ಏನು ಮನೆನಾ? ಅಪರೂಪಕ್ಕೆ ಬಂದಾಗ, ಅಪರೂಪ ಏನು ವಾರಕ್ಕೊಂದ್ಸತಿ ಬಂದೇ ಬರ್ತೀವಿ. ಬಂದಾಗ ಇಲ್ಲೇ ಉಳ್ಕೊಳ್ಳೋದು ನಾವು. ಯಾರಾದರೂ ಬಂದು ಹೋದರೆ ಗೊತ್ತಾಗಲಿ ಅಂತ ಕ್ಯಾಮ್ರಾ ಹಾಕ್ಕೊಂಡಿದ್ದೀವಿ. ನಾವು ಇಂಟರ್ನೆಟ್ಟಿಗೆ ಜಿಯೋ ಏರ್ ಫೈಬರ್ ಹಾಕ್ಕೊಂಡಿದ್ದೀವಿ. ಸೊ ಇಂಟರ್ನೆಟ್ ಏನು ಪ್ರಾಬ್ಲಮ್ ಇಲ್ಲ. ಬಾಕ್ಸ್ ಕಟ್ಟಿದ್ದೀರಾ ಅಲ್ಲಿ? ಈ ಬಾಕ್ಸ್ ಬಂದ್ಬಿಟ್ಟು ಮಜೆಂಟಿ ಜೇನು ಮತ್ತು ಸ್ಟಿಂಗ್ಲೆಸ್ ಬಿ ಅಂತಾರೆ. ಇದ್ರದ್ದು ಒಂದು ವಿಡಿಯೋ ನಮ್ಮ ಚಾನಲಲ್ಲಿ ಹಾಕಿದ್ದೀನಿ ನೋಡಿ, ನಾವು ಹೆಂಗೆ ಹನಿ ಹಾರ್ವೆಸ್ಟ್ ಮಾಡಿದ್ವಿ ಅಂತ. ಇಲ್ಲಿ ಬಾಗಿಲಲ್ಲಿ ಜಾಸ್ತಿ ಹುಳಗಳು ಕಾಣ್ತಾ ಇದೆ ಅಂದರೆ ಗೂಡೊಳಗೆ ಹುಳಗಳು ಜಾಸ್ತಿ ಇದೆ ಅಂತ ಅರ್ಥ. ಇಷ್ಟಿಷ್ಟು ಹುಳಗಳಿರಬೇಕು ಬಾಗಿಲಲ್ಲಿ. ಬಾಗಿಲಲ್ಲಿ ಇರ್ತಾವ? ಹೌದು, ಅದೊಂಥರ ಸೆಕ್ಯೂರಿಟಿ ಥರ, ಯಾರು ಒಳಗೆ ಬರದೇ ಇರೋ ಥರ ನೋಡ್ಕೊಳತ್ತೆ ಇದು. ಅಲ್ಲೂ ಒಂದು ಬಾಕ್ಸ್ ಇದೆ ನಮ್ಮದು. ಇವರು ನಮ್ಮ ತೋಟ ನೋಡ್ಕೊತಾರೆ, ಬಸವಣ್ಣ ಅಂತ. ನಮಸ್ಕಾರ ಸರ್. ನಮಸ್ಕಾರ. ಇದು ನಾವು ಬಂದಾಗೆಲ್ಲ ಇಲ್ಲೇ ಊಟ ಮಾಡೋದು ನೇಚರ್ ಜೊತೆ. ಅಲ್ಲಿ ಏನಕ್ಕೆ ಶೇಡ್ ನೆಟ್ ಕಟ್ಟಿದ್ದೀರಿ ಅಂತ ಕೇಳಿದ್ರಲ್ವಾ, ಇವರೇ ನಮ್ಮ ತರಕಾರಿ ಎಲ್ಲ ಕೆದಕಿ ಹಾಳು ಮಾಡೋದು. ಇವರಿಂದ ಪ್ರೊಟೆಕ್ಟ್ ಮಾಡೋಕ್ಕೆ ತರಕಾರಿನ ಇದರಿಂದ ನಮ್ಗೆ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ನಾವು ವೆಜಿಟೇರಿಯನ್ನು ಆದರೂ ಕೋಳಿ ಸಾಕಿದ್ದೀವಿ. ಯಾಕೆ ಅಂದರೆ ಇದು ನಮ್ಮ ನ್ಯಾಚುರಲ್ ಫಾರ್ಮಿಂಗ್ ಜೊತೆಗೆ ಇದೆಲ್ಲ ಬೇಕಾಗತ್ತೆ. ಯಾಕೆ ಅಂದರೆ ಇದು ಹುಳ ಎಲ್ಲ ಹಿಡಿದು ತಿನ್ನುತ್ತೆ ಇದು, ಅದಕ್ಕೋಸ್ಕರ ನಾವು ಇದನ್ನು ಸಾಕಿದ್ದೀವಿ. ಜೊತೆಗೆ ತೊಂದರೆನೂ ಕೊಡ್ತಾ ಇದೆ ಇದು ನಮಗೆ, ಏನು ಮಾಡೋಕ್ಕಾಗಲ್ಲ. ಸೊ ಅದು ಇಕ್ಕೆಗಳು ಗೊಬ್ಬರನೂ ಆಗುತ್ತೇನೋ? ಹೌದೌದು. ಮತ್ತು ಇನ್ನೊಂದೇನು ಅಂದರೆ ಜಾಸ್ತಿ ಕಳೆ ಬರೋಕ್ಕೂ ಬಿಡಲ್ಲ ಇದು. ನೋಡಿ, ನಮ್ಮ ಕಿಂಗ್ ಅಲ್ಲಿದ್ದಾರೆ, ಅವರೇ ಈಗೆಲ್ಲ ಕಿಂಗು. ಚೆನ್ನಾಗಿದೆ.